ಇನ್ನು ಈ ಪಾಕಿಸ್ತಾನಕ್ಕೆ ಭಿಕ್ಷುಕ ರಾಷ್ಟ್ರಕ್ಕೆ ಬುದ್ಧಿ ಇದೆಯಾ ಇಲ್ವಾ ಅಂತ ಅನ್ನಿಸ್ತಾ ಇದೆ ನನಗೆ. ಪದೇ ಪದೇ ಭಾರತವನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಗಲೇ LOCನಲ್ಲಿ ಪಾಕಿಸ್ತಾನ ಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದಾರಂತೆ. ಲೈನ್ ಆಫ್ ಕಂಟ್ರೋಲ್ನಲ್ಲಿ ನಿನ್ನೆ ತಡರಾತ್ರಿ ಪಾಕ್ ಸೇನಾ ನೆಲೆಗಳಿಂದ ಗುಂಡಿನ ದಾಳಿಯಾಗಿದೆ ಭಾರತದ ಕಡೆಗೆ. ಪಾಕ್ಗೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಭಾರತೀಯ ಸೇನಾಪಡೆ ಕೂಡ. ಇವರೇನು ಕೈ ಕಟ್ಕೊಂಡು ಕೂತಿರಲ್ಲ. ಪಾಕ್ ಸೇನಾ ಶಿಬಿರಗಳ ಮೇಲೆ ಭಾರತ ಪ್ರತಿದಾಳಿಯನ್ನು ಮಾಡಿದೆ. ಭಾರತ ಪಾಕ್ ಯೋಧರ ಮಧ್ಯೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಆ್ಯಕ್ಚುಲಿ ಇಷ್ಟು ದಿನಗಳ ತನಕ ಅಲ್ಲಿ ಶಾಂತಿಯನ್ನು ಕಾಪಾಡಲಾಗ್ತಾ ಇತ್ತು, ಯಾವುದೇ ಇದಾಗಿರಲಿಲ್ಲ. ಬಟ್ ಈಗ ಶುರುವಾಗಿದೆ. ಆಮೇಲೆ ಪಾಕಿಸ್ತಾನ ತನ್ನ ಕಾಲ ಮೇಲೆ ತನ್ನ ತಲೆ ಮೇಲೆ ಚಪಡಿ ಕಲ್ಲನ್ನು ತಾನೇ ಎಳ್ಕೊತಾ ಇದೆ. ನೀವೇನು ಪ್ರಚೋದನೆ ಕೊಟ್ಟರು ಅಷ್ಟೇ, ಹೊಡೆಯೋ ಟೈಮಲ್ಲಿ ಹೊಡಿತಾರೆ. ನೀವು ಯಾವ ಬಾರ್ಡ್ರ್ನಲ್ಲಿದ್ದರೂ ಅಷ್ಟೇ, ನೀವು ಲಾಹೋರಲ್ಲಿದ್ದರೂ ಅಷ್ಟೇ, ನುಗ್ಗಿ ಹೊಡಿತಾರೆ. ಹೊಡೆದಿದ್ದಾರೆ ಈಗಾಗಲೇ, ಅದೆಲ್ಲ ನಿಮಗೆ ಗೊತ್ತಿದೆ. ಅದೇನೋ 25ನೇ ತಾರೀಕು ಚೀನಾದವರು ಒಂದು ಅತ್ಯಾಧುನಿಕ 4 ಏರ್ಕ್ರಾಫ್ಟ್ಗಳನ್ನು ಪಾಕಿಸ್ತಾನ ಕೊಟ್ಬಿಟ್ರಂತೆ. ಇವ್ರಿಗೆ ಅದೇ ಖುಷಿ. 4 ಏನ್ ಕೊಟ್ರಿ, ಏನ್ ಪ್ರಯೋಜನ? ಓಡ್ಸಕ್ ಬರ್ಬೇಕು, ಅಷ್ಟು ಜ್ಞಾನ ಇರಬೇಕಲ್ಲ. 4 ಏರ್ಕ್ರಾಫ್ಟ್ ಸಿಕ್ತು ಅಂದ ತಕ್ಷಣ LOCನಲ್ಲಿ ಇವರೊಂದು 4 ಸರ್ತಿ ಢಮ್ ಢಮ್ ಅನ್ನಿಸ್ತಾರೆ. ಆ ಥರದ್ದು 40 ಇದೆ ಭಾರತದ ಹತ್ರ. ಡೋಂಟ್ ವರಿ. ಏನಂತಂದರೆ ಡೆಲ್ಲಿಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ಡೆಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ನುಗ್ಗಿ ಹೊಡೆಯೋದು ಫಿಕ್ಸು. ಆಗಲೇ ಹೇಳಿದಂತೆ ನಾವು ಬರೀ ಟ್ರೇಲರ್ ನೋಡಿದ್ದೀವಿ, ಮನೆಯನ್ನು ಒಡೆದಾಕೋದ್ರ ಮುಖಾಂತರ. ಸಿನಿಮಾ ಪಿಕ್ಚರ್ ಅಭಿ ಬಾಕಿ ಹೇ. ನಮ್ಮ ದೇಶವಾಸಿಗಳಿಗೆ ಸಿನಿಮಾ ತೋರಿಸ್ತಾರೆ ಆಯಿತಾ. ಆ ಸಿನಿಮಾ ನೋಡಿ ನಾವು ಕೇಕ್ ಕಟ್ ಮಾಡ್ತೀವಿ. ಅವರು ಮಾತ್ರ ಅಲ್ಲ, ನಾವು ಪಾರ್ಟಿನೇ ಮಾಡಿಬಿಡ್ತೀವಿ. ಅದಕ್ಕೆ ಸಮಯ ಬೇಕು. ನಿನ್ನೆ ಅಲ್ಲಿದ್ದಂತಹ ಜರ್ನಲಿಸ್ಟ್ಗಳು ಬಹಳ ಸಹೃದಯಗಳು. ನಾವೇನಾದ್ರೂ ಅಲ್ಲಿದ್ದಿದ್ರೆ ಮೋಸ್ಟ್ಲಿ ಆ ಕೇಕನ್ನು ಅವ್ರ ಮೂತಿಗೆ ಎಸಿತಾ ಇದ್ವು ಅಂತ. ಖಂಡಿತ ಅದೇನೋ ಅವ್ರಿಗೆ ಏನೋ ಅನಿಸೇ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಕೆಲವರ ಹಾವಭಾವಗಳನ್ನು ನೋಡಿದ್ರೆ ಆ ರೀತಿಯೇ ಅನ್ನಿಸ್ತಾ ಇತ್ತು ಅಲ್ಲಿದ್ದಂಥವ್ರದ್ದು. ಯಾರೋ ಒಂದು 25 ಜನ ಸತ್ತಿದ್ದಾರೆ, ನಮಗೂ ಅದಕ್ಕೂ ಏನು ಸಂಬಂಧ, ಅವ್ರು ಯಾರೋ ಹೊಡೆದಾಕಿದ್ದಾರೆ, ನಮಗೆ ಸುದ್ದಿ ಬೇಕು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾಯಿದ್ರು. ಇರಲಿ, ಅದೆಲ್ಲದಕ್ಕೂ ಕೂಡ ಪಾಠವನ್ನು ಕಲಿಸ್ಬೇಕಲ್ಲ. ಆ ಕಡೆಯಿಂದ ದಾಳಿ ಆಗಿದ್ದನ್ನು ನೀವು ತೋರಿಸಿದ್ದೀರಾ, ಈ ಕಡೆಯಿಂದ ದಾಳಿನೂ ಆಗುತ್ತೆ, ಅದನ್ನೂ ರಿಪೋರ್ಟ್ ಮಾಡಬೇಕಲ್ಲ. ಅವರೇ ರಿಪೋರ್ಟ್ ಮಾಡಬೇಕಲ್ವ. ಆವಾಗ ಯಾವ ಥರ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಬಟ್ ಇರಲಿ, ಶಿಮ್ಲಾ ಅಗ್ರಿಮೆಂಟನ್ನು ನಾವು ಕೂಡ ಮಾನ್ಯ ಮಾಡಲ್ಲ ಇನ್ಮುಂದೆ ಅಂತ ಅವ್ರು ಹೇಳಿದ್ದಾರೆ. ಆಯ್ತು, ಅದರದ್ದು ಭಾಗವಾಗಿ ಈಗ LOCನಲ್ಲಿ ಸ್ಟಾರ್ಟ್ ಮಾಡಿರೋದು ಈ ಖ್ಯಾತೆ ತೆಗೆಯೋದು. ಬಟ್ ಪದೇ ನಮ್ಮನ್ನು ಕೆಡಕಿ ಒದೆ ತಿಂದ ಇತಿಹಾಸ ಇಟ್ಕೊಂಡು ಹಿಂಗ್ ಮಾಡ್ತಾರಲ್ಲ. ಹೇಳಿದ್ದು ಇವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಅಂತ. ಆಮೇಲೆ ಆ ದೇಶ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಅವ್ರ ಹತ್ರ ಏನಿದೆ ಅಂತ ಕಳ್ಕೊಳ್ತಾರೆ. ಅದೇ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಭಾರತವನ್ನು ಮೇಲಿಂದ ಮೇಲೆ ಕೆಣಕ್ತಾ ಇದೆ ಪಾಕಿಸ್ತಾನ. ನಾವು ಕೂಡ ತಾಳ್ಮೆಯ ಎಡ್ಜಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ಸರ್ತಿ ತಿರುಗೇಟು ಕೊಟ್ಟರೆ ಅವ್ರು ಮುಟ್ಟು ನೋಡ್ಕೊಳ್ಬೇಕು. ಆದರೂ ಕೂಡ ಅದು ಏನು ಧೈರ್ಯ ಅವರಿಗೆ LOCನಲ್ಲಿ ಈ ಥರ ಪ್ರಚೋದಿತ ದಾಳಿ ಮಾಡ್ತಾರೆ ಅಂತಂದರೆ ಏನು ಡೀಟೇಲ್ಸ್ ಇದೆ? ಎಷ್ಟು ಗಂಟೆಗೆ ನಡೆದಿರೋದು? ಭಾರತೀಯ ಸೇನೆ ಯಾವ ರೀತಿ ಉತ್ತರ ಕೊಟ್ಟಿದೆ ಅದಕ್ಕೆ ಅಂತ? ಅರವಿಂದ್, ಈ ಒಂದು ಬೆಳವಣಿಗೆಗೆ ಏನು ಉತ್ತರ ಅಂದರೆ, ಅಥವಾ ಇದನ್ನು ಹೇಗೆ ನಾವು ನೋಡ್ಬೋದು ಅಂದರೆ, ಒಣ ಪ್ರತಿಷ್ಠೆ ಅಂತಾರಲ್ಲ, ಒಣ ಪ್ರತಿಷ್ಠೆಯ ರೀತಿಯಲ್ಲಿ ನಾವು ಇದನ್ನು ಭಾವಿಸ್ಬೋದು. ಯಾಕೆಂದರೆ ಏನೂ ಇಲ್ಲದಂಥ ಸಿಚುವೇಶನ್ನಲ್ಲಿರುವಂಥ ಪಾಕಿಸ್ತಾನ ಈಗ ಸುಮ್ಮನೆ ಕಾಲ್ಕೆರೆದು ಜಗಳಕ್ಕೆ ಬರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಬೃಹತ್ ದಾಳಿಯಾಗಿದೆ. ಭಾರತ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ತೆರೆಮರೆಯಲ್ಲಿ ಮಾಡ್ಕೊಳ್ತಾ ಇದೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಒಣ ಪ್ರತಿಷ್ಠೆಯನ್ನು ಮಾಡ್ತಾ ಇರುವಂಥದ್ದು. LOCಯಲ್ಲಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಲ್ಲಿ ಒಣ ದಿಮಾಕನ್ನು ಮಾಡುವಂಥದ್ದು, ಭಾರತದ ಗಡಿಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಇಮಿಡಿಯೇಟ್ ಆಗಿ ಮಾಡಿದೆ. ಮುಖ್ಯವಾಗಿ ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸಾಮಾನ್ಯವಾಗಿ ಗಸ್ತು ತಿರುಗ್ತಾ ಇರ್ತಾರೆ LOCಯಲ್ಲಿ. ಈ ಒಂದು ಗಸ್ತು ತಿರುಗಬೇಕಾದಂಥ ಸಂದರ್ಭದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇದಕ್ಕೆ ಪ್ರತೀಕಾರವಾಗಿ ವಾಪಸ್ ನಮ್ಮ ಸೈನಿಕರು ಕೂಡ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಸೊ ಯಾವಾಗ ಪ್ರತೀಕಾರದ ದಾಳಿ ಬಂತು, ಆಗ ಆ ಕಡೆಯಿಂದ ಮತ್ತೆ ದಾಳಿ ಏನಾಗ್ತಾ ಇತ್ತು ಅದು ನಿಂತ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಕೇವಲ LOCಯ ಒಂದು ಭಾಗ ಅಲ್ಲ, 2-3 ಭಾಗದಲ್ಲಿ ಈ ರೀತಿಯಾದಂಥ ಘಟನೆಗಳಿಗೆ ಸದ್ಯಕ್ಕೆ ವರದಿ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಕಾಲ್ಕೆರೆದು ಜಗಳಕ್ಕೆ ಬರುವಂಥ ಒಂದು ಇಂಗಿತವನ್ನು ಪಾಕಿಸ್ತಾನ ವ್ಯಕ್ತಪಡಿಸ್ತಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇದ್ದಾವೆ. ಹೀಗಾಗಿ ಇದಕ್ಕೆ ಯಾವ ರೀತಿಯಾದಂಥ ದಿಟ್ಟ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ನೋಡಬೇಕು. ಈಗಾಗಲೇ ಸರ್ಕಾರ ಟ್ರೇಲರ್ ಅನ್ನು ತೋರಿಸಿದೆ. ಮುಂದಿನ ಹಂತದಲ್ಲಿ ಎಲ್ಲಿ LOC ಇದೆ ಅಲ್ಲೇ ಕಾಲ್ಕೆರೆದು ಜಗಳಕ್ಕೆ ಏನು ಪಾಕಿಸ್ತಾನ ಬರ್ತಾ ಇದೆ, ಅಲ್ಲೇ ಉತ್ತರ ಏನಾದ್ರು ಕೊಡುತ್ತಾ ಸರ್ಕಾರ ಅನ್ನುವಂಥದ್ದು. ಯಾಕೆಂದ್ರೆ ಈ ಹಿಂದೆ ಕೂಡ ನಡೆದಂಥ ದಾಳಿಗಳೇನಿದಾವೆ ಅವು ಕೂಡ LOCಯಲ್ಲೇ ನಡೆದಿದ್ವು ಅನ್ನುವಂಥದ್ದನ್ನ ಮರಿಬಾರ್ದು. ಹೀಗಾಗಿ LOCಯಲ್ಲಿ ಮತ್ತೊಂದು ದೊಡ್ಡ ದಾಳಿ ಆಗಬಹುದಾ ಅನ್ನುವಂಥದ್ದು, ಅಥವಾ ಆ ಒಂದು ಭೀತಿಯಲ್ಲೇ ಸಣ್ಣ ಪುಟ್ಟ ದಾಳಿಗಳನ್ನು ನಡೆಸಿ ಇಡೀ ಸರ್ಕಾರದ ಒಂದು ಫೋಕಸ್ ಏನಿರುತ್ತೆ ಅದನ್ನು ಡೈವರ್ಟ್ ಮಾಡೋ ಪ್ರಯತ್ನದ ಭಾಗನ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಅರವಿಂದ್.